ವೇದಿಕೆಯನ್ನು ಶಿವ ಹಾಗೂ ಮತ್ತೊಬ್ಬ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಕಾರ್ಯಕರ್ತರು ಮತ್ತು ಎಲ್ಲ ನಾಯಕರು ಈ ಪೌಷ್ಟಿಕಾಯದ ಉದಾಹರಣೆ ಏನಂದ್ರೆ ಇದು ಯಾಕೆ ಪ್ರಧಾನಮಂತ್ರಿ ಕೆಲಸದ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಮುಂದೆ ಮಕ್ಕಳು ಹುಟ್ಟುವಂತ ಮಕ್ಕಳಿಗೆ ಎಲ್ಲರಿಗೂ ಪೌಷ್ಟಿಕ ಇರಬೇಕು. ಎಲ್ಲರೂ ಹಿಂದಕ್ಕಿಂತ ಹೆಂಗ್ ಗೊತ್ತಿರಲ್ಲ ಭಾಳ ಟಿವಿ ಆಗಿತ್ತು, ಕಾಲು ಅಂಗಾಟಿಕೆ ಆಯ್ತು, ಪೌಷ್ಟಿಕ ಹೆಚ್ಚಿಗಿರ್ತಿತ್ತು. ಇದೆಲ್ಲ ಉದಾಹರಣೆ ಅಂದ್ರೆ ಎಲ್ಲರೂ ತಾಯಿಗೆ ಮುಂದೆ ಮಕ್ಕಳು ಒಳ್ಳೆ ರೀತಿಯಿಂದ ಹುಟ್ಟಬೇಕು, ಬೆಳವಣಿಗೆ ಬಿ ಚಲೋ ಇರ್ತದ, ಮುಂದೆ ಮೈಂಡ್ ಬಿ ಚಲೋ ಬೆಳೆದ ಮಕ್ಕಳು ಮತ್ತೆ ಯಾವ ರೀತಿ ರೋಗಗಳು ಬರಲ್ಲ ಅಂತಕ್ಕಂಥ ಒಂದು ಸರ್ಕಾರದ ಉದ್ದೇಶ ಅದ. ಇದೆಲ್ಲ ಒಂದು ಪೌಷ್ಟಿಕ ಆಹಾರ ಒಮ್ಮದದಿಂದ ನಮ್ಮ ಮಕ್ಕಳು ಒಳ್ಳೆ ರೀತಿ ದೇಶದ ಒಂದು ಒಳ್ಳೆ ಬೆನ್ನುವನ್ನು ನಿಂತಿರ್ತಾರ, ಮುಂದೆ ನಮ್ಮ ದೇಶ ಒಳ್ಳೆ ರೀತಿ ನಡೀತಕ್ಕಂಥ ಒಂದು ಭಾವನೆಯಿಂದ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ಅವರು ಇದೊಂದು ಅಪೌಷ್ಟಿಕ ವಿರುದ್ಧ ಹೋರಾಟ ಅಂತಕ್ಕಂಥ ಇದು ದಿನ ಏನ್ ಮಾಡ್ಯಾರ. ಅದಕ್ಕೆ ಯಾರಿಗೂ ಅಪೌಷ್ಟಿಕ ಯಾರಿಗೂ ಸಿಗ್ಬಾರ್ದು, ಎಲ್ಲರಿಗೆ ಐದಾರು ನೋಡ್ರಿ ಎಲ್ಲರಿಗೆ ಗೊತ್ತಾ ಇದೆ. ಹೆಚ್ಚು ಮಂದಿ ಮಂದಿ ಮಕ್ಕಳು 8 ಪಾಯಿಂಟ್ ರಕ್ತ, 7.6 ಪಾಯಿಂಟ್ ರಕ್ತ ಎಲ್ಲರಿಗೂ ಇದೆಲ್ಲ ಊಟ ಇದ್ರೆ ಐರಾನ್ ಅದಕ್ಕೆ ಇದು ಬೆಲ್ಲ ಸಿಕ್ಕದಿಂದ ಬಹಳ ಐರಾನ್ ಇರ್ತಿದ್ರೆ ರಕ್ತ ಬಹಳ ಬಾಡುತ್ತೆ ಅಂತಕ್ಕಂಥ ಎಲ್ಲ ಇದು ಪೌಷ್ಟಿಕಾಂಶಗಳ ಆಹಾರ ಇದೆಲ್ಲ ತರಕಾರಿ ಈ ತುಂಬದಿಂದ ಎಲ್ಲರಿಗೂ ಹೆಲ್ತ್ ಬಿ ಚಲೋ ಇರ್ತದ. ಮತ್ ಮಕ್ಕಳಿಗೆ ಮುಂದೆ ನೀವು ಊಟ ಮಾಡಿದ್ರೆ ಮಕ್ಕಳಿಗೆ ಹೆಲ್ತ್ ಚಲೋ ಇರ್ತದೆ, ಚಲೋ ಆರೋಗ್ಯ ಮಕ್ಕಳು ಇರ್ತಾರೆ. ನಾವು ಏಟ್ ರೊಕ್ಕ ನಮ್ಮಲ್ಲಿ ಏಟ್ ನಾವು ದೊರೆ ನಡೋ ಪಟ್ಟಿ ಇದ್ರೆ ಬಿ ಆರೋಗ್ಯ ಸರಿ ನಾವು ತಗೊಂಡು ಏನ್ ಮಾಡತ್ತಿರ್ತೀವಿ. ಮೇನ್ ಮುಖ್ಯ ನಮ್ಗೆ ಆರೋಗ್ಯನೇ ಮುಖ್ಯ. ಅದಕ್ಕೆ ಎಲ್ಲರೂ ತಿಳಿರಿ ಈಗ ಇಂಥವು ಪೌಷ್ಟಿಕ ವಿಷಯಗಳು ನಾವೆಲ್ಲರೂ ಎಲ್ಲರೂ ಅಳವಡಿಸ್ತಕ್ಕ ಜೀವನದಲ್ಲಿ ಪೌಷ್ಟಿಕ ಆಹಾರವನ್ನು ಊಟ ಮಾಡಿ ಮುಂದೆ ನಾವು ಮತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಭವಿಷ್ಯವನ್ನು ಮಾಡ್ಕೊಡ್ಬೇಕಂತ ಮಾತನ್ನು ಹೇಳಿ ಮತ್ತೆಲ್ಲ ನಮ್ಮ ಅಂಗನವಾಡಿ ಟೀಚರ್ಸ್ ಈಗ ಸರ್ಕಾರ ಬಹಳ ಅದೆಲ್ಲ ಏನಿದ್ದಿಲ್ಲ, ಖಾಲಿ ಎಲ್ಲ ಥೋಡೆ ಶೇಂಗಾ ಬೆಲ್ಲ ಎಲ್ಲ ಥೋಡೆ ಬರ್ತಿತ್ತು, ಎಲ್ಲರಿಗೂ ಚಲೋ ಮಾಡೋದು ಸರ್ಕಾರಿ. ಎಲ್ಲ ಮಕ್ಕಳಿಗೆ ಆದಷ್ಟು ಕಲಿಸಿ ನಾವೆಲ್ಲರೂ ಇದ್ರ ಬಗ್ಗೆ ಅರಿವು ಮೂಡಿಸ್ರಿ ಜಾಸ್ತಿ, ಆದ್ರೆ ಮುಂದೆ ಅವ್ರಿಗೆ ಇದಾಯ್ತದ ಅಂತ ಹೇಳಿ ನಾನು 2 ಮಾತು ಕೊಡ್ತೀನಿ. ಜಯ ಜಯ. ಕೇಂದ್ರ ಬಿಂದು ಆಗಿರುವಂತ ನನ್ನ ಫಲಾನುಭವಿಗಳೇ ಹಾಗೂ ಅಂಗನವಾಡಿ ಕಾರ್ಯಕರ್ತರೇ ಹಾಗೂ ನನ್ನ ಸಹಾಯಕಿಯರೇ, ಯಾಕೆ ಹೆಚ್ಚಿನ ಟೈಮ್ ತಗೊಳ್ಳಲ್ಲ, ಮಾತಾಡಬೇಕಾಗ್ತದೆ, ಆದ್ರೆ ಟೈಮ್ ಮಾಡಿ ನೀಡಿರೋದು ಎಲ್ಲರಿಗೂ ರೆಸ್ಪೆಕ್ಟ್ ಟೈಮ್ ಆಗ್ಯದ. ಅದಕ್ಕೊಂದು ಶಾರ್ಟಾಗಿ 4 ಮಾತಾಡ್ತೀನಿ ನಾನು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಆಯುಕ್ತ ಇಲಾಖೆ, ಗ್ರಾಮ ಪಂಚಾಯತ್ ಅಲಿಯಂಬರ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಿಮ್ಮ ಗ್ರಾಮದಲ್ಲಿ ಅಂದ್ರೆ ಅಲಿಯಂಬರ್ ಗ್ರಾಮದಲ್ಲಿ ಏನಿದೆ ಪೋಷಣ ಮಾಸಾಚರಣೆಯನ್ನ ಪ್ರಾರಂಭ ಮಾಡಿಕೊಂಡಿದೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಒಂದು ಸರ್ಕಾರದ ಸುತ್ತೋಲೆ ಇದೆ. ಆ ಸುತ್ತೋಲೆ ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ ತಿಂಗಳು 1ನೇ ತಾರೀಕಿನಿಂದ 30 ತಾರೀಕಿನ ತನಕ ಪೌಷ್ಟಿಕ ಮಾಸಾಚರಣೆ ಮಾಡ್ಬೇಕಂತ ಒಂದು ಸುತ್ತೋಲೆ ಇದೆ. ಅದ್ರ ಪ್ರಕಾರ ನಾವು ಪ್ರತಿ ವರ್ಷ ಈ ಮಾಸಾಚರಣೆ ಆರಂಭ ಮಾಡೀವಿ ಮತ್ತು ಮಾಡ್ತಾನೂ ಇದ್ದೀವಿ. ಹೋದ್ ಸಲ ನಾವು ಇಲ್ಲಿ ಎರಡನೇದಾಗ ಮಾಡಿವಿ, ಇವತ್ತು ಇಲ್ಲಿ ಮಾಡಿವಿ. ಆಮೇಲೆ ಇಷ್ಟು ಗ್ರ್ಯಾಂಡ್ ಆಗಿ ಅಂದ್ರೆ ಸ್ವಲ್ಪ ನೀವು ಪಂಚಾಯತ್ ಲೆವೆಲ್ ಮಟ್ಟದಾಗ ಇಲ್ಲಿ ಮಾಡ್ಕೊಂಡಿದಾರ. ಈ ಪಂಚಾಯತ್ ಎಷ್ಟು ಅಂಗನವಾಡಿಗಳು ಬರ್ತಾವೆ ಎಲ್ಲರೂ ಕೂತ್ಕೊಂಡೆ ಒಂದೇ ಮಾಡ್ತೀವಿ ಅಂತ ಹೇಳಿ ಅವ್ರು ಇಲ್ಲಿ ಮಾಡ್ಕೊಂಡ. ಇಲ್ಲಂದ್ರೆ ದಿನ ಒಂದು ಚಟುವಟಿಕೆಗಳು ಇರ್ತಾವ, ಆ ಚಟುವಟಿಕೆಗಳು ಅವ್ರವ್ರ ಕೇಂದ್ರದ ಮಟ್ಟದಲ್ಲಿ ಅಂದ್ರೆ ಕೇಂದ್ರದಲ್ಲಿ ಅವರು ಮಾಡ್ತಾ ಇರ್ತಾರೆ. ದಿನ ಒಂದು ಚಟುವಟಿಕೆದೊಂದು ನಮ್ಗೆ ಮಾಹಿತಿ ಕೊಡ್ತಾರೆ, ಈ ದಿನದಲ್ಲಿ ಈ ಮಾಡ್ಬೇಕು, ಈ ದಿನದಲ್ಲಿ ಇದು ಮಾಡ್ಬೇಕಂತ ಅದ್ರ ಪ್ರಕಾರವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ. ಇದ್ರ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಬಹಳಷ್ಟು ಗರ್ಭಿಣಿಯರು ಬಾಣತಿಯರೆಲ್ಲ ಅಪೌಷ್ಟಿಕತೆ ನರಳ್ತಾ ಇದ್ದಾರೆ. ನಾವು ಅಪೌಷ್ಟಿಕ ಆಗಿದ್ರೆ ಮುಂದೆ ಹುಟ್ಟುವಂತ ಮಗು ಕೂಡ ಅಪೌಷ್ಟಿಕ ಇರ್ತದೆ. ಯಾಕಂದ್ರೆ ನಮ್ಗೆ ಶಕ್ತಿ ಇಲ್ಲ. ನಮ್ಮ ಪ್ರತಿಯೊಂದು ಗರ್ಭಿಣಿ ನಾವು ಟೆಸ್ಟ್ ಮಾಡ್ಲಾಕ್ ಹೋದಿವಿ ಅಂದ್ರ ಅಲ್ಲೇ ಒಂದು ಸರ್ ಹೇಳಿದ್ರು 7 HP ಬ್ಲಡ್ ಇರ್ತದೆ ಅಂತ. ಈಗ ನೋಡ್ರಿ ಮೊದಲ 10-12 ಅವ್ರು ಡೆಲಿವರಿ ಮಾಡ್ಕೊಂಡು ಬಿತ್ತಿರೋವಾಗೆಲ್ಲ ನಮ್ಮ ಹಿರಿಯರು, ನಮ್ಮ ಅಜ್ಜಿದೇರು, ಆಮೇಲೆ ನಮ್ಮ ಅತ್ತಿದೇರಾಗ್ಲಿ ಅವರೆಲ್ಲ ಅವ್ರಿಗೆ ಏನು ಕಷ್ಟ ಇದ್ದಿದ್ದಿಲ್ಲ. ಯಾಕ ಅವ್ರ ಮೈಂಡ್ ಕೆಲಸ ಮಾಡ್ತಿರು, ಆಮೇಲೆ ಎಲ್ಲ ಏನೇ ಸಿಕ್ತಿತ್ತು ಎಲ್ಲ ತಿಂತಿರೋರು. ಅಡೆಗೆ ಏನ್ ಸಿಕ್ತಿತ್ತು ಅಂದ್ರೆ ಅಡ್ಮಿದಾಗ ಹೋದಾಗ ವಾಕಿಂಗ್ ಅಂತ ಅವರು ಹೆಂಡಿಗಂತ ಗುಳಿಗೆ ಬಂದು ತಿಂತಿರ, ಅದೇ ಅವ್ರಿಗೆ ವಾಕಿಂಗ್ ಹೇಳ್ತಿದ್ರು. ಈಗ ಏನಂದ್ರೆ ನಾವು ವಾಕಿಂಗ್ ಅಂತ ಮಾಡ್ಲಾಕ್ ಹೋಗ್ತೀವಲ್ಲ, ಅದು ಇಲ್ಲಿಗೆ ಹೋಗಲ್ಲ, ಮತ್ತ ವಾಪಸ್ ಬರ್ತೀವಿ. ಆಮೇಲೆ ಎಲ್ಲಾ ಪೌಷ್ಟಿಕಾಂಶಗಳು ನಮ್ಮಲ್ಲಿ ಸಿಗ್ತಾವ, ಆದ್ರೆ ಮೈಗಳಾಗಿ ಈಗ ಎಲ್ಲ ಮಕ್ಕಳು ಎಲ್ಲ ಪ್ರತಿಯೊಂದಕ್ಕೆಲ್ಲ ಮಷಿನರಿ ಲೈಫ್ ಆಗ್ಯದ. ನಮ್ ಲೈಫೇ ಮಷಿನರಿ ಆಗ್ಯದ. ಮನೆಗೆ ಒಂದು 4 ಮೆಣಸಿನ್ಕಾಯಿ ಕೊಟ್ಟಿರ್ತಾರೆ, ದೂರ ಮಿಕ್ಸಿನಾಗ ಹಾಕ್ತೇವೆ ನಾವು. ಯಾರಾದ್ರೂ ಕೈಲಿಂದ ಕೊಟ್ಟು ಹಾಕ್ತೇವ, ಯಾರು ಮಾಡಲ್ಲ, ಎಲ್ಲ ಮಿಕ್ಸಿದಾಗ ಪ್ರತಿಯೊಂದೆಲ್ಲ ಮಷಿನ್ ಲೈಫ್. ಬಟ್ಟೆ ಒಗೆಯೋದಿತ್ತು ಮಷಿನ್ದಾಗ ಹಾಕ್ತೀವಿ, ಮಂಡೆ ತೊಳೆದಿತ್ತು ಮಷಿನ್ದಾಗ ಹಾಕ್ತೀವಿ, ರೊಟ್ಟಿ ಮಾಡೋದಿತ್ತು ಮಷಿನ್ದಾಗ ಮಾಡ್ಕೊಂತಿಲ್ಲ. ತಾಯಿ ಹ್ಯಾಂಗ್ ಶಕ್ತಿ ಬರ್ತದ, ಹ್ಯಾಂಗ್ ಮಗು ಬೆಳೀತದ, ಹ್ಯಾಂಗ್ ಆರೋಗ್ಯವಂತರ ಐತಿ ನಾವು ಯಾರು ಹೋಗ್ಲಕ್ಕ ಸಾಧ್ಯನಿಲ್ಲ. ಯಾಕಂದ್ರೆ ಈಗ ಪ್ರೆಗ್ನೆಂಟ್ ಆದ್ರೂ ಅಂದ್ರೆ ಬರೀ ಅಂಡಬೇಳೆ ಉಂಡ, ಅದು ಉಂಡ, ಇದು ಉಂಡ, ಇಲ್ಲಂದ್ರ
ಏನ್ ಮಾಡ್ತೀವಿ ಬೇಕರಿ ಐಟಮ್ಗಳು ಮಕ್ಕಳಿಗೆ ಕೂಡ ಏನ್ ಮಾಡತ್ತೀವಿ ಬರೀ ಬೇಕರಿ ಐಟಮ್ಗಳೇ ಕೊಡ್ಲತ್ತೀವಿ ಬಿಸ್ಕಿಟ್ ತಿಂದ ಬ್ರೆಡ್ ತಿಂದ ಬರ್ಗರ್ ತಿಂದ ಪಿಜ್ಜಾ ತಿಂದ ಇಂಥ ಕೊಡ್ತು ಯಾರಾದ್ರೂ ರೊಟ್ಟಿ ಮಾಡ್ಕೊಳತ್ತೀವಿ ಮಕ್ಕಳಿಗೆ ಯಾರು ಮಾಡ್ಕೊಳತ್ತಿಲ್ಲ ಯಾಕೆ ರೇಷನ್ ಹಾಕಿದ್ವಿ ಒಂದು ಗೌರ್ಮೆಂಟ್ ಅಕ್ಕಿ ಕೊಡುತ್ತೋ ಬರೀ ಅನ್ನ ಬೆಳೆ ಕುಡಿಸೋದು ಕೊಡೋದು ಅನ್ನ ಬೆಳೆ ಕುಡಿಸೋದು ಕೊಡೋದು ಅಷ್ಟೇ ಮಾಡತ್ತೀವಿ ಮತ್ತೆ ಏನು ಪೌಷ್ಟಿಕಾಂಶ ಸಿಕ್ತು ನಮಗ ಸಿಕ್ತದ ಯಾರಿಗೂ ಸಿಗಲ್ಲ ಈ ಗರ್ಭಿಣಿಯರ ಎಲ್ಲೋ ಮನೆಗೆ ಹೆಸರು ಹಸಿಗೊಳಗ ಮನೆ ಎಲ್ಲೋ ಯಾರಾದ್ರೂ ಮೊಳಕೆ ಬಡಿ ಸಾರು ಮಾಡಿ ತಿಂತೀರಿ ತಿಂಬಲ್ಲ ಯಾಕ ಬೇಗರಾಗ್ಬಿಟ್ಟಿದೆ ನನ್ನ ಮಕ್ಕಳು ಅದು ಯಾರು ನೆನೆಯಬೇಕು ಯಾರು ಕಟ್ಟಬೇಕು ಯಾರು ಮೊಳಕೆ ಬೆಳೆಸಬೇಕು ಯಾರು ತಿನ್ಬೇಕು ಅಂತ ಅದಕ್ಕಿಂತ ಚಂದ ಅನ್ನ ಬೆಳೆ ಕುದಿಸ್ತೇವೆ ತಿಂದೆವು ಅನ್ನ ಬೆಳೆ ಕುದಿಸ್ತೇವೆ ತಿಂದೆವು ಹ್ಯಾಂಗ ಮಗು ಬೆಳೀತದೆ ಹೊಟ್ಟೆಗೆ ಮಗು ಬೆಳಲ್ಲ ಯಾಕ ನಾವೇ ಒಂದು ಜೀವ ನಮ್ಮ ಹೊಟ್ಟೆಯಲ್ಲಿ ಇನ್ನೊಂದು ಜೀವ ಬೆಳೀತೈತೆ ಆ ಜೀವಕ್ಕೆ ನಾವು ಪ್ರೊಟೆಕ್ಷನ್ ಕೊಡಬೇಕು ಅದು ಒಳ್ಳೆ ರೀತಿಯಾಗಿ ಆರೋಗ್ಯವಂತಾಗಿ ಮಗು ತಿನ್ಬೇಕಾದ್ರೆ ನಾವು ಒಳ್ಳೆ ರೀತಿ ಉಂಡ್ರೆ ಮಗು ಒಳ್ಳೆ ರೀತಿ ಬೆಳೀತದೆ ಈಗ ಎಲ್ಲರಿಗೂ ನಾರ್ಮಲ್ ಡೆಲಿವರಿ ಅನ್ನತ್ತವ ನಾರ್ಮಲ್ ಡೆಲಿವರಿ ಆಗ್ಯಾದಂತ ಭಾಳ ಬೇಕು ನಾರ್ಮಲ್ ಆಗ್ಯದ ಅಂತ ಕೇಳ್ತೇವೆ ಪ್ರತಿಯೊಂದಕ್ಕೆಲ್ಲ ಸೀಜರ್ ಯಾಕ ಮೈ ಮುಟ್ಟು ಕೆಲಸ ಮಾಡೋದಿಲ್ಲ ಪೌಷ್ಟಿಕಾಂಶ ತಿನ್ನೋದಿಲ್ಲ ಏನು ಬರೀ ಗೋಧಿ ಪ್ರತಿಯೊಂದಕ್ಕೆಲ್ಲ ಹಿಂಗೆ ಅದ ಈಗ 5 ಇಬ್ಬರು ನಿಮ್ಮ ಕಾಲಕ್ಕೆ ಹಿಂಗೆ ಇತ್ತು ಅವರೇ ನೀವೆಲ್ಲ ಎಷ್ಟು ಮೈ ಮುಟ್ಟು ಮಾಡಿದ್ರಲ್ಲ ಕೆಲಸಗಳು 10 ಅವಾಗ ಎಲ್ಲರೂ ಡೆಲಿವರಿ ಆಗ್ಯಾವ ಎಲ್ಲರೂ ನಾರ್ಮಲ್ ಡೆಲಿವರಿ ಇತ್ತು ಅದು ಈಗ 2 ದಿನಕ್ಕೆ ಟೊಂಕಲ್ ಇತ್ತು ಕಾಲ್ ಇತ್ತು ಅದು ಇತ್ತು ಬ್ಯಾನಿ ಬಂತು ಬ್ಯಾಕ್ ಬಂತು ಅಂತ ಕೂರ್ತೇವೆ ನಾವು ಅಷ್ಟೇ ಅದ 2 ಡೆಲಿವರಿ ಆಗಲ್ಲ ಇದು ಒಂದಾದ್ರೂ ಸಾಕಲ್ಲ ಸರಿ ಅಷ್ಟು ನಾವು ಲೇಜಿಪನ್ ಆಗಿದ್ದೇವೆ ಅಷ್ಟು ನಾವು ಪೌಷ್ಟಿಕತೆ ಆಗಿದೆ ಎಲ್ಲ ತಿಂತೇವೆ ಏನು ಶಕ್ತಿ ಇಲ್ಲ ಬ್ರೆಡ್ ತಿಂದು ಬಿಸ್ಕಿಟ್ ತಿಂದು ಏನಾದ್ರು ಒಂದು ವಿಟಮಿನ್ ಪ್ರೋಟೀನ್ ಎಲ್ಲ ಸಿಗ್ತದೆ ಏನು ಸಿಗಲ್ಲ ಅದಕ್ಕಾಗಿ ಏನು ಬರೀ ಮೈದಾ ಇಟ್ಟು ಉಲ್ಟಲ್ ಅಂತ ಹಾಳು ಮಾಡ್ಕೊಳತ್ತಿದ್ದೇವೆ ಅದ್ರ ಬದಲಾಗಿ ಯಾರಾದ್ರೂ ರೊಟ್ಟಿ ಮಾಡಿ ಹಸಿ ತರಕಾರಿಗಳು ಸಿಗ್ತವೆ ಮ್ಯಾಲ್